ಯಾವ ಖಂಡ್ರೆ HMT ಆದಾಗ ಖಂಡ್ರೆ ಹುಟ್ಟೇ ಇರಲಿಲ್ಲ, ಹುಟ್ಟಿದ್ದರೆ ಮಗು, ಇಂಥದ್ದೆಲ್ಲ ಮಾತನಾಡಿದ್ದಾರೆ. ನಾನು ಕೂಡ ಯಾವ ಸ್ವಾಮಿ, ಯಾವ ಕುಮಾರಸ್ವಾಮಿ ಅಂತ ಕೇಳಬಹುದು, ಆದರೆ ನಾನು ಅವರ ಮಟ್ಟಕ್ಕೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. HMT ಜಮೀನಿನ ಪ್ರಕಾರ ನ್ಯಾಯಾಲಯದಲ್ಲಿದೆ ಅಂತ ಹೇಳಿ ಅವರೇ ಹೇಳಿದ್ದಾರೆ. ಜೊತೆಗೆ HMT ಭೂಮಿ ಮೇಲೆ ರಾಜ್ಯ ಸರ್ಕಾರಕ್ಕೆ ಹಕ್ಕಿಲ್ಲ ಅನ್ನುವಂತ ಮಾತನ್ನು ಹೇಳ್ತಾರೆ. ಈ ರಾಜ್ಯ ಸರ್ಕಾರಕ್ಕೆ, ಅರಣ್ಯ ಇಲಾಖೆಗೆ ಹಕ್ಕಿ ಇದೆಯಾ ಇಲ್ಲ ಅಂತ ಹೇಳಿ ಏನ್ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡ್ತದ, ಅಥವಾ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರ ಮಾನ್ಯ ಕುಮಾರಸ್ವಾಮಿ ಅವರು ತೆಗೆದುಕೊಂಡು ಬಿಟ್ಟಿದ್ದಾರೆ? ಅದ್ರ ಬಗ್ಗೆ ಉತ್ತರ ಕೊಡಬೇಕು. ರಾಜ್ಯದ ಜನ ಉತ್ತರ ಬಯಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹಲವು ತೀರ್ಪುಗಳಲ್ಲಿ once a forest is always a forest until it is denotified for some other purpose ಅಂತ ಹೇಳಿದೆ. ಜೊತೆಗೆ ಎನ್ವೈರನ್ಮೆಂಟಲ್ ರೈಟ್ಸ್ ಆರ್ ಮೋರ್ ಪ್ರೆಷಿಯಸ್ ದನ್ ಸಿವಿಲ್ ರೈಟ್ಸ್ ಎಂದು ಸ್ಪಷ್ಟಪಡಿಸಿದೆ. ಈ ನಿಟ್ಟಿನಲ್ಲಿ ಡಿನೋಟಿಫೈ ಆಗದ HMT ಅರಣ್ಯ ಭೂಮಿ ಅರಣ್ಯವಾಗಿ ಉಳಿಯುತ್ತದೆ. ಇದು ರಾಜ್ಯ ಸರ್ಕಾರದ 7 ಕೋಟಿ ಕರ್ನಾಟಕದ ಜನರ ಆಸ್ತಿಯಾಗಿ ಉಳಿಯುತ್ತದೆ. ಇದು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ಮಧ್ಯೆ ಬೆಂಗಳೂರು ನಗರದ DCF ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇವತ್ತದು ನೋಟಿಸ್ ಅಲ್ಲ, ಅದು ಕ್ವಾಸಿ ಜುಡಿಷಿಯಲ್ ಅವರ ಪ್ರಾಧಿಕಾರದ ಒಂದು ಆದೇಶ. ಮಾಜಿ ಮುಖ್ಯಮಂತ್ರಿಯವರು ಇಷ್ಟು ಮಾಹಿತಿ ಇಲ್ಲವೇ? ಇವತ್ತು ಬಹಳ ವ್ಯಥೆ ಆಗ್ತದೆ ನನಗೆ. AC ಕೋರ್ಟ್ DC ಕೋರ್ಟ್ನಲ್ಲಿ ನಡೆಯುವಂತೆ DCF ನ್ಯಾಯಾಲಯದಲ್ಲಿ ಕೂಡ ಕರ್ನಾಟಕ ಅರಣ್ಯ ಕಾಯ್ದೆ 63 ಸೆಕ್ಷನ್ 64A ಅಡಿ ಅಂದರೆ ಒತ್ತುವರಿ ತೆರವು ಪ್ರಕ್ರಿಯೆ ನಡೆದಿದೆ. HMT ಅವರಿಗೆ ದಾಖಲೆ ಸಲ್ಲಿಸಲು ಅವಕಾಶ ನೀಡಿದ ಬಳಿಕ ಸೂಕ್ತ ದಾಖಲೆ ಒದಗಿಸಿದ ಹಿನ್ನೆಲೆಯಲ್ಲಿ ಈ ಆದೇಶ ಮಾಡಿದ್ದಾರೆ. ಈ ಆದೇಶದ ಬಗ್ಗೆ ತಕರಾರಿದ್ದರೆ ಕಾನೂನು ರೀತಿಯ CFಗಾಗಲಿ ಹೈಕೋರ್ಟ್ಗಾಗಲಿ ಮತ್ತೆ ಇನ್ನು ಇವತ್ತು ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸಲ್ಲಿಸಲಿ ಅವರು. ಅದು ಬಿಟ್ಟು ನಾನು ಈಶ್ವರ್ ಖಂಡ್ರೆ ದಾಖಲೆ ನೋಡಿಲ್ಲ, ಇವರು ಮಿಸ್ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ, ಮಿಸ್ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಈ ರೀತಿ ಹೇಳಿಕೆ ಕೊಡುವಂಥದ್ದು ಇದು ಸರಿಯಲ್ಲ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. 60ರ ದಶಕದಲ್ಲಿ ಅಂದಿನ DCF NOC ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾರೋ DCF ಕೊಟ್ಟ NOC ಇಂದ ಅರಣ್ಯ ಭೂಮಿ ಡಿಫಾರೆಸ್ಟ್ ಅಥವಾ ಡಿನೋಟಿಫೈ ಆಗೋದಿಲ್ಲ. ಅದಕ್ಕೆ ಕಾನೂನಿನಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. ಫಾರೆಸ್ಟ್ ಮ್ಯಾನ್ಯುಯಲ್ 807ರಲ್ಲಿ ಇದು ಸ್ಪಷ್ಟವಾಗಿದೆ. ರೆವಿನ್ಯೂ ಆಫೀಸರ್ ಸಚ್ as ತಹಶೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್, ಡೆಪ್ಯೂಟಿ ಕಮಿಷನರ್ or divisional commissioner shall have no powers whatsoever to release or give any occupancy in a reserved forest ಅಂತಿದೆ. ನೋಡಿ, HMT ಭೂಮಿ ಪೆನ್ಯಾ ಪ್ಲಾಂಟೇಶನ್ಗೆ ಸೇರಿದ್ದು 1878ರ ಸೆಕ್ಷನ್ 9 ರೂಲ್ಸ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಫಾರೆಸ್ಟ್ ಅಂಡ್ ವೇಸ್ಟ್ಲ್ಯಾಂಡ್ಸ್ ಇನ್ ದ ಟೆರಿಟರೀಸ್ ಆಫ್ ಹಿಸ್ ಹೈನೆಸ್ ದ ಮಹಾರಾಜ ಆಫ್ ಮೈಸೂರು 1878 ರಂತೆ 599 ಎಕರೆ ಪ್ರದೇಶವನ್ನು ರಾಜ್ಯ ಅರಣ್ಯ ನೆಡುತೋಪು ಎಂದು ಅಧಿಸೂಚಿಸಿದ್ದು. ಅಧಿಸೂಚನೆ ಸಂಖ್ಯೆ 10407 FTF 153ರಿಂದ 95 ದಿನಾಂಕ 1896 ಮೇ 29ರಂದು ಮೈಸೂರು ಗೆಜೆಟ್ನಲ್ಲಿ ಇದು ಅಧಿಸೂಚನೆ ಆಗಿದೆ. ಅಧಿಸೂಚನೆ ಗೆಜೆಟ್ ಅಧಿಸೂಚನೆ ಇಲ್ಲ. ಬೇಕಾದ್ರೆ ಖರೀದಿಸುವ ಪ್ಲಾನ್ ಇರುತ್ತೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.